ಹೇ ಶಾರದೆ ದಯ ಪಾಲಿಸು. ಬೇರೆ ಕಾಲೇಜಿಗೆ ಸೇರಿಸಿದ್ದೆ ನಾನು. ಆಮೇಲೆ ಅಲ್ಲಿ ಇವಳು ಫುಲ್ ಡಲ್ ಆಗ್ಬಿಟ್ಲ. ಸೆಕೆಂಡ್ ಇಯರ್ ಸ್ಟಾರ್ಟ್ ಆದ ತಕ್ಷಣ ಅಲ್ಲಿಂದ ಇಲ್ಲಿ ಜಾಯಿನ್ ಮಾಡಿದೆ. ಇವಾಗ ಕೂಡ ತುಂಬಾ ಚೆನ್ನಾಗಿ ಮತ್ತೆ ವಾಪಸ್ ಫಾರ್ಮ್ಗೆ ವಾಪಸ್. SSLC ನಂದು ಔಟ್ ಆಫ್ 625. ಇನ್ಫ್ಯಾಕ್ಟ್ ಹಿ ಹ್ಯಾಸ್ ಸ್ಕೋರ್ಡ್ 625 ಅಲ್ಲಿ 625 ಔಟ್ ಆಫ್ ಔಟ್ ಆಫ್ ಇವಾಗ JEE ಕೋಚಿಂಗ್ ತಗೊಳ್ತಿದ್ದಾರೆ ನಮ್ಮಲ್ಲಿ. ಎಷ್ಟು ಫೀಸ್ ಕಟ್ಟಿದಿರಿ? ಫೀಸ್ ಏನು ಇಲ್ಲ ಸರ್, ಫ್ರೀ. 1,82,00,000 ಫೀಸ್ ಅನ್ನ ನಾವು ಸ್ಕಾಲರ್ಶಿಪ್ ಅಂತಾನೆ ಮುಡಿಪಾಗಿಟ್ಟಿದ್ದೇವೆ ಸರ್. ನಮ್ಮ ನೀಟ್ ಎಕ್ಸಾಮ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಒಂದು ಟಾಪ್ 7 ಪ್ಲೇಸ್ ಒಳಗಡೆ ಬರ್ತಾ ಇದ್ದಾಳೆ ಎವ್ರಿ ಎಕ್ಸಾಮ್ ಅಲ್ಲಿ. ನಾನು CA ಆಸ್ಪಿರೆಂಟ್. 15 days ಒಂದು CA ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನೆಲ್ಲ ಮಾಡ್ತಾರೆ. ಮತ್ತೆ ಆಲ್ ಓವರ್ ಇಂಡಿಯಾ ಇಂದ ಬೇರೆ ಬೇರೆ ಸ್ಟೇಟ್ಸ್ ಇಂದ ನಮ್ಗೆ ಒಳ್ಳೆ ಟಾಪ್ ಕ್ವಾಲಿಟಿ ಟೀಚರ್ಸ್ ಇದ್ದಾರೆ, ಫ್ಯಾಕಲ್ಟೀಸ್ ಇದ್ದಾರೆ. ಎಲ್ಲದಕ್ಕೂ ಪ್ರಯಾರಿಟಿ ಕೊಡ್ತಾರೆ. ಸ್ಪೋರ್ಟ್ಸ್ ಇರ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು, ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ಬೋದು, ಹಬ್ಬ ಹರಿದಿನಗಳ ಆಚರಣೆ ಇರುತ್ತೆ, ಒಳ್ಳೆ ಹಬ್ಬದ ಊಟ ಹಾಕ್ತಾರೆ. ನೀಟ್ ಕ್ರ್ಯಾಕ್ ಮಾಡಿ MBBS ಮಾಡ್ಬೇಕಂತ ಆಸೆ ಇಟ್ಕೊಂಡಿದ್ದೀನಿ. ಸ್ನೇಹಿತರೆ, ಈಗ ನಾನು ಇರುವಂತದ್ದು ಕುಂದಾಪುರದ ಸುಜ್ಞಾನ್ PU ಕಾಲೇಜ್ ಹಾಗೂ ವಿದ್ಯಾರಣ್ಯ ಶಾಲೆ. ಈ ಸುಂದರವಾದ ಕ್ಯಾಂಪಸ್ ನಲ್ಲಿ ನಾನಿದ್ದೇನೆ. ತುಂಬಾ ದೊಡ್ಡ ಜಾಗ, ವಿಶಾಲವಾದ ಅಂಗಳ, ಅದ್ಭುತವಾದಂತಹ ತರಗತಿಗಳು, ಒಳ್ಳೆ ಲ್ಯಾಬ್, ಲೈಬ್ರರಿ, ಅದಕ್ಕಿಂತಲೂ ಬಹಳ ಮುಖ್ಯವಾಗಿ ಅದ್ಭುತವಾದ ಮ್ಯಾನೇಜ್ಮೆಂಟ್ ಸಿಬ್ಬಂದಿ, ಇಲ್ಲಿನ ಚೇರ್ಮನ್, ಎಲ್ಲ ಟ್ರಸ್ಟಿಗಳು ಮತ್ತು ಸೆಕ್ರೆಟರಿಗಳು, ಅದ್ಭುತವಾದಂತಹ ಪ್ಯಾಷನ್ ಇಂದ ಕಲಿಸುವಂತಹ ಶಿಕ್ಷಕರು, ಇವರೆಲ್ಲರ ತಂಡವನ್ನು ಒಳಗೊಂಡು ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸೋಕೆ ಎಂದು ಹೊರಟಿರುವಂತಹ ಈ ಸಂಸ್ಥೆಯ ಟೂರ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಕೋರ್ತಾ ಸ್ನೇಹಿತರೆ. ಈ ಸಲ ಟಾಪರ್ ಬಂದಿರುವ ಎಷ್ಟೋ ಮಕ್ಕಳು ಇಲ್ಲಿ ಓದ್ತಿದ್ದಾರೆ. ನಮ್ಮ ಜೊತೆಗೆ ಡಾಕ್ಟರ್ ರಮೇಶ್ ಶೆಟ್ಟಿ ಅವರಿದ್ದಾರೆ. ಸರ್ ನಮಸ್ಕಾರ. ಸರ್ ತುಂಬಾ ಖುಷಿ ಆಯ್ತು, ನೀವು ಮತ್ತೊಮ್ಮೆ ನಮ್ಮ ಸಂಸ್ಥೆ ಬಂದಿದ್ದೀರಿ. ಭಾರಿ ಖುಷಿ ಆಯ್ತು. ಒಬ್ಬರಿಗೆ ಯಾವುದೇ ಮನುಷ್ಯನಿಗೆ ಅವನ ಡ್ರೀಮ್ ಅಂತ ಇರ್ತದೆ. ನಾನು ಸಣ್ಣದಿರುವಾಗ ನನಗೆ ಡ್ರೀಮ್ ಇತ್ತು, ಒಬ್ಬ ಟೀಚರ್ ಆಗ್ಬೇಕಂತಲೇ. ಸ್ಕೂಲಿಗೆ ಹೋದಾಗಲೇ ಟೀಚರ್ ಆಗ್ಬೇಕು. ಆ ಡ್ರೀಮ್ ಅನ್ನೇ ಕಟ್ಕೊಂಡು ಇವತ್ತು ಸ್ಕೂಲು PU ಕಾಲೇಜ್ ಮಾಡಿದ್ದೇವೆ. ಒಳ್ಳೆ ಫ್ಯಾಕಲ್ಟಿಯನ್ನು ರಿಕ್ರೂಟ್ಮೆಂಟ್ ಮಾಡಿದ್ದೇವೆ. ನಾವು ಫಸ್ಟ್ ಮಾಡೋದಂತೂ ನಮ್ಗೆ ಒಳ್ಳೆ ಟೀಚರ್ಸ್ ಬೇಕಾಗುವಂಥದ್ದು. ನಾವು 10 ಇಂಟರ್ವ್ಯೂ ಮಾಡಿ ಬೇರೆ ಬೇರೆ ಸಂಸ್ಥೆಯಿಂದ ಎಕ್ಸ್ಪೀರಿಯನ್ಸ್ ಆದ ಫ್ಯಾಕಲ್ಟಿಯನ್ನು, ಬೆಸ್ಟ್ ಟೀಚರ್ಸ್ನ ಅವರಿಗೆ ಒಂದು ಗೌರವಾನ್ವಿತ ರೆಮ್ಯುನರೇಷನ್ ಕೊಟ್ಕೊಂಡು ಒಂದು ಅಪಾಯಿಂಟ್ಮೆಂಟ್ ಮಾಡಿದ್ವಿ. ಎರಡನೇದು ನಾವು ಹಾಸ್ಟೆಲ್ ಸಹ ಮಾಡ್ಕೊಂಡ್ವಿ. ಯಾಕೆಂದರೆ ಬೇರೆ ಬೇರೆ ಊರಿಂದ ಬರ್ತಾರೆ ನಮ್ಮಲ್ಲಿ. ಅವ್ರಿಗೆ ಹಾಸ್ಟೆಲಲ್ಲಿಯೂ ಎಲ್ಲ ಫೆಸಿಲಿಟಿ ಕೊಟ್ಕೊಂಡು, ಒಳ್ಳೆ ಹೈಜಿನಿಕ್ ಫುಡ್ ಕೊಟ್ಕೊಂಡು, ಅವ್ರಿಗೆ ಹೆಲ್ತ್ ಕೇರ್ ಮಾಡೋಂಥ ವ್ಯವಸ್ಥೆ ಮಾಡಿಕೊಂಡು ಹಾಸ್ಟೆಲ್ ಮಾಡಿದ ಕಾರಣ ಎರಡನೇ ಒಂದು ಸೆಟಪ್. ಮೂರನೇದು ಎಜುಕೇಷನ್ ಜೊತೆಗೆ ನಾವು ಮಾಡುವಂಥದ್ದು ಕಲ್ಚರಲ್ ಆ್ಯಕ್ಟಿವಿಟಿ. ಎವ್ರಿ ಸ್ಯಾಟರ್ಡೆ ಒಂದು 21 ಆ್ಯಕ್ಟಿವಿಟಿ ಇದೆ. ತಬ್ಲಾ ಇರಲಿ, ಕೀಬೋರ್ಡ್ ಇರಲಿ, ಯಕ್ಷಗಾನ ಇರಲಿ, ಭರತನಾಟ್ಯ ಇರಲಿ, 21 ಆ್ಯಕ್ಟಿವಿಟಿಯನ್ನು ಬೇರೆ ಬೇರೆ ಗುರುಗಳು ಬಂದು ಮಕ್ಕಳಿಗೆ ಯಾವ್ದು ಇಂಟ್ರೆಸ್ಟ್ ಉಂಟು ಆ ಫೀಲ್ಡಲ್ಲಿ ಟ್ರೈನಿಂಗ್ ಕೊಡ್ತಾ ಇರ್ತೇವೆ. ಅದು ಮಕ್ಕಳ ಒಂದು ಮನಸ್ಸನ್ನ ಬೆಳೆಸುವಂತ ಕೆಲಸ ಮಾಡುತ್ತೆ. 4ನೇದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್. ಯಾವ ಮಕ್ಕಳು ಯಾವ ಫೀಲ್ಡ್ ಟ್ಯಾಲೆಂಟ್ ಇದ್ರು ಅವ್ರನ್ನ ರೆಡಿ ಮಾಡೋ ಒಂದು ವ್ಯವಸ್ಥೆ ಮಾಡ್ಕೊಂಡು ಹೋಗ್ತೇವೆ. 5ನೇದು IIT ನೀಟ್ ಕೋಚಿಂಗ್ ಕೊಡುವಂಥದ್ದು. IIT ನೀಟ್ ಫೌಂಡೇಶನ್ ಕೋಚಿಂಗ್ ಕೊಡೋದ್ರಿಂದ ಅವರು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸ್ಕಿಲ್ ಡೆವಲಪ್ ಆಗುತ್ತೆ. ಸೈನ್ಸಲ್ಲಿರಲಿ, ಕಾಮರ್ಸಲ್ಲಿರಲಿ, ಮ್ಯಾಥ್ಸಲ್ಲಿರಲಿ. ಇದು ಅವರ ಸಣ್ಣ ಲೆವೆಲ್, ಸಣ್ಣ ಏಜಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನಿಗೆ ಫೋಕಸ್ ಮಾಡಿ ಟ್ರೈನಿಂಗ್ ಮಾಡೋದ್ರಿಂದ ಅವರು ಈ ಎಲ್ಲ ಆಕ್ಟಿವಿಟಿ ಜೊತೆಗೂ ಅದರ ಸ್ಕಿಲ್, ಅನಾಲಿಟಿಕಲ್ ಮೈಂಡನ್ನು ಡೆವಲಪ್ ಮಾಡುತ್ತೆ. ಆಗ ಅವರು ಸ್ಟ್ರಾಂಗ್ ಆಗ್ತಾ ಬರ್ತದೆ. ಅದು ಮಕ್ಕಳ ಒಂದು ಒಳ್ಳೆ ಫೀಡ್ಬ್ಯಾಕೇ ಸಿಗುತ್ತೆ. ಆಗ ಪೇರೆಂಟ್ಸ್ ನಮ್ಮ ಬಗ್ಗೆ ಒಂದು ಒಳ್ಳೆ ಫೀಡ್ಬ್ಯಾಕ್ ಮಾತಾಡ್ತಾರೆ. ಈ ಸರ್ವತೋಮುಖ ಅಭಿವೃದ್ಧಿ ಇದು ಎಲ್ಲದರ ಜೊತೆಗೆ ನಿನ್ನೆ ಮಾಡಿದ ದೀಪಾವಳಿ ಸೆಲೆಬ್ರೇಷನ್ಸ್ ನೋಡಿದ್ರಿ ನೀವು. ಬೇರೆ ಬೇರೆ ಹಬ್ಬ, ಗಣೇಶ ಹಬ್ಬ ಆಗಲಿ, ದೀಪಾವಳಿ ಹಬ್ಬ ಆಗಲಿ, ಲಾಸ್ಟ್ ಇಯರ್ ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡಿದ್ದೇವೆ. ಒಂದು ಆ ಮಕ್ಕಳಿಗೊಂದು ಇಂಡಿಯಾದ ಕಲ್ಚರ್ನ ಮನಸ್ಸಿಗೆ ಮುಟ್ಟು ಹಾಗೆ ಆಚರಣೆಗಳು ಮಾಡ್ತೇವೆ. ಮತ್ತು ಬೇರೆ ಬೇರೆ ಕಾಂಪಿಟೇಷನ್ ಮಾಡ್ತೇವೆ. ಬೇರೆ ಬೇರೆ ರಿಸೋರ್ಸ್ ಪರ್ಸನ್ ಕರೆಸಿ ನಾವು ಮಕ್ಕಳಿಗೆ ಒಂದು ಒಳ್ಳೆ ಮೆಸೇಜ್ ಕೊಡಿಸ್ತೇವೆ, ಒಳ್ಳೆ ಅಡ್ವೈಸ್ ಮಾಡಿಸ್ತೇವೆ. ಇದೆಲ್ಲ ಒಂದು ಆಗಾಗ ಮಾಡುವ ಕಾರಣದಿಂದಾಗಿ ಮಕ್ಕಳು ಒಂದು ಜೀವಕಳೆ ತುಂಬಿಕೊಂಡು ಲವ್ಲಿ ಆಗಿರ್ತಾರೆ. ಸುಜ್ಞಾನ್ PU ಕಾಲೇಜಲ್ಲಿ ಈಗ ಸೆಕೆಂಡ್ PUCಲಿ ಆಲ್ಮೋಸ್ಟ್ 129 ಸ್ಟೂಡೆಂಟ್ಸ್ ಇದ್ದಾರೆ. ದೆನ್ ಫಸ್ಟ್ PUC ಅಡ್ಮಿಷನ್ ಕಳೆದ ವರ್ಷ ಜೂನಲ್ಲಿ 650 ಮಕ್ಕಳು ಅಡ್ಮಿಷನ್ ಆದರು. ಈಗ PUC ಒಂದು 780 ಹತ್ರ ಮಕ್ಕಳಿದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. See, this is a slide of east. Okay, so east cell in low power we can observe here. ನನ್ನ ಹೆಸರು ಪ್ರಾವ್ಯ ಅಂತ. ನಾನು ಸುಜ್ಞಾನ್ PU ಕಾಲೇಜ್ನಲ್ಲಿ ಓದ್ತಿರೋ ಫಸ್ಟ್ PUC ವಿದ್ಯಾರ್ಥಿ. ನಾನು ಸುಜ್ಞಾನ್ ಎಜುಕೇಷನ್ ಟ್ರಸ್ಟ್ ಅಂಡರಲ್ಲಿ ಓದ್ತಾ 3 years ಆಯಿತು. ನಾನು ಕ್ಲಾಸ್ 8ಲ್ಲಿ ಇಲ್ಲಿ ಜಾಯ್ನ್ ಆಗಿದ್ದೆ, ಇವ್ರ ಮ್ಯಾನೇಜ್ಮೆಂಟ್ ಅಂತಾರೆ. Day 1ಇಂದನೂ ನನಗೆ ಯಾವುದಕ್ಕೂ ಇಲ್ಲಿ ಏನಕ್ಕೂ ಕಮ್ಮಿ ಮಾಡಿಲ್ಲ. ವಾರ್ಡನ್ಸ್ ಎಲ್ಲ ಅಂತೂ ಫುಲ್ ಫ್ರೆಂಡ್ಲಿ. ಅದ್ರ ಜೊತೆ ರೆಸಿಡೆನ್ಷಿಯಲ್ ಟೀಚರ್ಸ್ ಇರ್ತಾರೆ ನಮ್ಮ ಹಾಸ್ಟೆಲಲ್ಲಿ. ನಂಗೆ ಒಂಚೂರು ಹೋಮ್ ಸಿಕ್ನೆಸ್ ಅನ್ನೋದು ಏನೂ ಅನಿಸ್ಲಿಲ್ಲ. ಫುಡ್ಡು ಅಷ್ಟೇ ಹೆಲ್ತಿ ಆ್ಯಂಡ್ ಹೈಜಿನಿಕ್ ಆಗಿರೋ ಫುಡ್ಡು. ಸೊ ನಮಗೆ ಏನು ಅಂದರೆ ಇಲ್ಲೇ ಎಲ್ಲ ಫೆಸಿಲಿಟೀಸ್ ಇರೋದ್ರಿಂದ ಮನೆ ಮಿಸ್ ಮಾಡ್ಕೊತೀವಿ, ಪೇರೆಂಟ್ಸ್ ಮಿಸ್ ಮಾಡ್ಕೊತೀವಿ, ಆ ಥರ ಏನೂ ಇರಲಿಲ್ಲ. ಎಜುಕೇಷನ್ ವಿಷಯದಲ್ಲಾಗಿರ್ಬೋದು, ಬೇರೆ ಏನೇ ಎಕ್ಸ್ಟರ್ನಲ್ ಆಕ್ಟಿವಿಟೀಸ್, ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲದಕ್ಕೂ ಎಂಕರೇಜ್ಮೆಂಟ್ ಕೊಡ್ತಿದ್ರು. ಆಮೇಲೆ ಇಲ್ಲಿ ಹೇಗಿರುತ್ತೆ ನಿಮ್ಮ ಇಡೀ ದಿನದ ರೂಟೀನ್ ಹೇಳಿ? ಎಷ್ಟು ಗಂಟೆಗೆ ಹೇಳ್ತೀರಿ? ನಾವು ಮಾರ್ನಿಂಗ್ 5 o'clock ಏಳ್ಸ್ತಾರೆ, ಹಾಸ್ಟೆಲ್ ಬೆಲ್ ಆಗುತ್ತೆ. ನೆಕ್ಸ್ಟ್ 5:15 ತನಕ ಫ್ರೆಶ್ ಅಪ್ ಅದೆಲ್ಲ ಆಗುತ್ತೆ. ನೆಕ್ಸ್ಟ್ ಯೋಗ ಇರುತ್ತೆ, ಯೋಗ ಮೆಡಿಟೇಷನ್, ನಮ್ಮ ಮೈಂಡ್ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗೋಕ್ಕೆ ಅದನ್ನೆಲ್ಲ ಮಾಡ್ತಾರೆ. ಮತ್ತು 7 o'clock ತನಕ ಸ್ಟಡಿ ಅವರ್ಸ್ ಇರುತ್ತೆ ಬೆಳಗ್ಗೆ.
ಆಮೇಲೆ ಕಾಲೇಜಿಗೆ ಬರ್ತೀವಿ. ಸಂಜೆ ಸ್ನ್ಯಾಕ್ಸ್ ಫೆಸಿಲಿಟೀಸ್ ಇರುತ್ತೆ. ಸಂಜೆ ಸ್ನ್ಯಾಕ್ಸ್ ಮಾಡಿ ಅದ್ರ ಮೇಲೆ ಮತ್ತೆ ಸ್ಟಡಿ ಅವರ್ಸ್ ಇರುತ್ತೆ. ನನ್ನ ಪ್ಲಸ್ ಪಾಯಿಂಟ್ ಏನಂತಂದರೆ ನಾನು ಹಾಸ್ಟೆಲ್ ಸ್ಟೂಡೆಂಟ್ ಆಗಿರೋದ್ರಿಂದ ಈವ್ನಿಂಗ್ 6 o'clock ತನಕ ನಮಗೆ ಯಾವ ಲೆಕ್ಚರ್ಸ್ ಪಾಠ ಮಾಡ್ತಾರಲ್ಲ ಅವರೇ ನಮ್ಮೊಂದಿಗೆ 6 o'clock ಸಂಜೆ 6:30ವರೆಗಿದ್ದು ನಮಗೆ ಡೌಟ್ ಕ್ಲಾರಿಫಿಕೇಶನ್ ಇರ್ಬೋದು ಅದೆಲ್ಲ ಸೆಷನ್ಸ್ ಆರ್ಗನೈಸ್ ಮಾಡ್ತಾರೆ. ಸೊ ಇದರಿಂದ ನಮ್ಗೆ ತುಂಬ ಅಂದರೆ ಹೆಲ್ಪ್ ಆಗ್ತಿದೆ. ರೆಸಿಡೆನ್ಷಿಯಲ್ ಟೀಚರ್ಸ್ ಇದ್ದಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಎಲ್ಲ ರೆಸಿಡೆನ್ಷಿಯಲ್ ಟೀಚರ್ಸು ಅಲ್ಲೇ ಇರ್ತಾರೆ. ನಮ್ಗೆ ಹಾಸ್ಟೆಲಿಗೆ ಹೋದ್ರ ಮೇಲೆ ಓದುವಾಗ ಏನಾದರೂ ಡೌಟ್ ಬಂದರೆ ಕೂಡ ನಾವು ಅವ್ರ ಹತ್ರ ಕೇಳ್ಕೊಂಡು ಕ್ಲಾರಿಫೈ ಮಾಡ್ಕೋಬೋದು. ಆಮೇಲೆ ಮೊಬೈಲ್ ಎಲ್ಲ ಅಲೋ ಮಾಡ್ತಾರಾ? ಮೊಬೈಲ್ ಎಲ್ಲ ಅಲೌಡ್ ಇಲ್ಲ ಸರ್. No, not allowed. ಇಲ್ಲ, ವಿ ಆರ್ ಹಿಯರ್ ಫಾರ್ ಸ್ಟಡೀಸ್ ಆ್ಯಂಡ್ ವಿಲ್ ಡೂ ದಟ್ ಇಟ್ ಸೆಲ್ಫ್. ಓಕೆ. ಸೊ ನಿಮ್ಗೆ ಈ ಮೊಬೈಲು ದಿನ ರೀಲ್ಸ್ ನೋಡೋದೆಲ್ಲ ಏನು ಕಥೆನೇ ಇಲ್ಲ? ಸರ್ ಇಲ್ಲ. ಬೆಳಗ್ಗೆ ಸಂಜೆವರೆಗೂ ಸರಸ್ವತಿ ಜೊತೆ? ಹಾಂ ಸರ್, ಓದ್ತಾ ಇರ್ತೀವಿ. ಮತ್ತು ಎಲ್ಲದಕ್ಕೂ ಪ್ರಯಾರಿಟಿ ಕೊಡ್ತಾರೆ. ಸ್ಪೋರ್ಟ್ಸ್ ಇರ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು, ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ಬೋದು, ಓರಿಯೆಂಟೇಷನ್ ಪ್ರೋಗ್ರಾಮ್ಸ್ ಮಾಡ್ತಾರೆ. ಅವಾಗ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಇರುತ್ತೆ, ಹಬ್ಬ ಹರಿದಿನಗಳ ಆಚರಣೆ ಇರುತ್ತೆ. ನಿನ್ನೆ ಆಯಿತು ದೀಪಾವಳಿ, ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ರೆ ನೀವೇ ನೋಡಿದ್ರಿ. ಮನೆಗಿಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮನೆಗಿಂತ ತುಂಬ ಗ್ರ್ಯಾಂಡಾಗಿ ಇಲ್ಲೇ ನಡೆಯುತ್ತೆ ಹಬ್ಬಗಳ ಆಚರಣೆ. ಒಳ್ಳೆ ಹಬ್ಬದ ಊಟ ಹಾಕ್ತಾರೆ. ಪ್ರತಿಯೊಂದು ಹಬ್ಬ ಆದರೂ ಏನು ಪ್ರೋಗ್ರಾಮ್ ಆದರೂ ಒಳ್ಳೆ ಮೋಟಿವ್ ಸ್ಪೀಕರ್ಸನ್ನು, ಮಾದರಿ ವ್ಯಕ್ತಿಗಳನ್ನೇ ಅವ್ರ ಗೆಸ್ಟನ್ನಾಗಿ ಕರೆಸಿ ನಮ್ಗೆ ಮೋಟಿವೇಶನ್ ಕೊಡ್ತಾರೆ. ಮತ್ತು ನಾನು ಮೊದಲನೇದಾಗಿ ನಾನು ನನ್ನ ಪೇರೆಂಟ್ಸಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಂಥ ಬೆಸ್ಟ್ ಕಾಲೇಜನ್ನು ನನ್ನ ಬ್ರೈಟ್ ಫ್ಯೂಚರಿಗೋಸ್ಕರ ಸೆಲೆಕ್ಟ್ ಮಾಡಿರೋದಕ್ಕಾಗಿ. ಏನು ಮಾಡಬೇಕು ಅಂತೀರಿ? ನಾನು ನೀಟ್ ಆಸ್ಪಿರೆಂಟ್ ಸರ್. ನೀಟ್ ಕ್ರ್ಯಾಕ್ ಮಾಡಿ MBBS ಮಾಡಬೇಕಂತ ಆಸೆ ಇಟ್ಕೊಂಡಿದ್ದೀನಿ. ಬರೀ ನಿಮ್ಮ ಕಾಲೇಜ್ ನೋಡ್ಕೊಂಡ್ ಬಂದ್ಬಿಡೋಣ. ಮೊದಲು ಎಷ್ಟು ಜಾಗ ಸರ್ ಇದೆ? ಒಂದು ಒಟ್ಟು 10 ಎಕರೆ ಲ್ಯಾಂಡ್ ಇದೆ ನಮ್ದೀಗ. ಓ ನೋಡಿ, ಎಷ್ಟು ಸುಂದರವಾದಂಥ ಕ್ಯಾಂಪಸ್ ಮಾಡಿದ್ದಾರೆ. ಸುತ್ತ ಕಾಡ್ ಥರ ಒಂದು ಹಸಿರಿದೆ, ಅಲ್ಲಿಂದ ಒಳ್ಳೆ ಗಾಳಿ, ಒಳ್ಳೆ ಬೆಳಕು. ಈ ಊಟ ಎಲ್ಲ ಮಕ್ಕಳಿಗೂ ಇರ್ತದೆ? ಊಟ ಎಲ್ಲ ಮಕ್ಕಳಿಗೆ ಇರ್ತದೆ. ಅಂದರೆ 12:30 ಸ್ಟಾರ್ಟ್ ಮಾಡ್ತೇವೆ ನಾವು. ಸ್ಕೂಲ್ ಮಕ್ಕಳಿಗೆಲ್ಲ ಫಸ್ಟಿಗೆ ಆಗುತ್ತೆ. PUC ಮಕ್ಕಳಿಗೆ ಮುಗೀತದೆ. ಈಗ 1:10ಕ್ಕೆ PUC ಮಕ್ಕಳು ಸ್ಟಾರ್ಟ್. ಅಂದರೆ ಬರೀ ಹಾಸ್ಟೆಲ್ ಮಕ್ಕಳಿಗೆ ಅಲ್ಲ, ಡೇ ಸ್ಕಾಲರ್ ಎಲ್ಲರಿಗೂ ಊಟ ಇರ್ತದೆ. ಮಧ್ಯಾಹ್ನ ಊಟ 100% ಎಲ್ಲ ಮಕ್ಕಳಿಗೂ ಇರ್ತದೆ. ಇಲ್ಲೇ ಊಟ ಮಾಡ್ತಾರೆ ಅವ್ರು. ನಾಮಿನಲ್ ಚಾರ್ಜ್ ಮಾಡ್ತೇವೆ. ಒಂದು ಡೇ ಸ್ಕಾಲರ್ ಮಕ್ಕಳಿಗೆ ಒಂದು 20-25 ರೂಪಾಯಿನ ಮಾಡ್ತೇವೆ ಅಷ್ಟೇ. ಒಳ್ಳೆ ಫುಡ್ ಕೊಡ್ತೇವೆ. ವಾರದಲ್ಲಿ 2 ದಿನ ಸ್ವೀಟ್ ಇರ್ತದೆ, ಬೇರೆ ಬೇರೆ ದಿನ ಒಂದು ವಾರದಲ್ಲಿ 1 ದಿನ ಚಪಾತಿ ಸಹ ಇರ್ತದೆ. ಮಧ್ಯಾಹ್ನ ಒಂದು ಊಟಕ್ಕೆ ಆ್ಯಕ್ಚುಲಿ ಹೋಟ್ಲಿಗೆ ಹೋದ್ರೆ 70-80 ರೂಪಾಯಿ ಕೊಡೋ ಊಟ ನಾವು 20-20 ರೂಪಾಯಿ ಕೊಡ್ತೇವೆ. ಸೊ ಇದು ನಿಮ್ಮ PUC ಬ್ಲಾಕ್? ಪೀಸ್. ಓಕೆ. ಸೊ 780 ಮಕ್ಕಳಿದ್ದಾರೆ? 780 ಮಕ್ಕಳಿದ್ರೆ ಮೇಲೂ ಸಹ ಇದೆಲ್ಲ ಕಾಮರ್ಸ್ ಇಲ್ಲ. 2 ಕ್ಲಾಸ್ 3 ಕ್ಲಾಸ್ ರೂಮ್ಸ್. ಮೇಲೆ ಸೈನ್ಸ್ ಮ್ಯಾಥಮೆಟಿಕ್ಸ್ ಚಾಪ್ಟರ್ ಇಂದ ಕಾಂಪ್ಲೆಕ್ಸ್ ನಂಬರ್ ಅಂತ. A² - B² = 0 ಫಾರ್ಮುಲಾ ಗೊತ್ತಾ? ಹೇಳಿ. A + B A + B A - B into A - B which is equal to 0. ಓಕೆ ಸರ್, ತುಂಬ ಒಳ್ಳೆ ಪರಿಸರ ಪ್ರಕೃತಿ ಸರ್ ನಿಮ್ಮಲ್ಲಿ. ಇದು ಯಾವ ಜಾಗ ಅಂತಾರೆ ಸರ್ ಇದು? ಇದಕ್ಕೆ ಎಡಾಡಿ ಮತ್ತೆ ಅಂತ ನೇಮ್, ಊರಿನ ಹೆಸರು. ನಾವು ಅದನ್ನು ವಿದ್ಯಾರಣ್ಯ ಕ್ಯಾಂಪಸ್ ಅಂತ ಮಾಡಿದ್ವಿ. ಅರಣ್ಯದೊಳಗೆ ವಿದ್ಯೆಯನ್ನು ಕೊಡುವಂಥ ಒಂದು ಕ್ಯಾಂಪಸ್, ಅದಕ್ಕೆ ವಿದ್ಯಾರಣ್ಯ ಕ್ಯಾಂಪಸ್ ಅಂತ ಹೆಸರಿಟ್ಟಿದೆ. ಸೂಪರ್. ಇದು ಕಂಪ್ಯೂಟರ್ ಲ್ಯಾಬ್. ಸೊ ಅಟ್ ಎ ಟೈಮ್ ಎಷ್ಟು, ಒಂದು 50 ಮಕ್ಕಳು ಕೂರ್ಬೋದಾ? ಇಲ್ಲ, 64 ಸ್ಟೂಡೆಂಟ್ಸ್ ಕೂತ್ಕೊಳ್ಳೋ ಕಂಪ್ಯೂಟರ್ ಲ್ಯಾಬ್. ಅಟ್ ಎ ಟೈಮ್. In exceptional handling, we are going to discuss about how we are going to handle the exception. The specimen Pinus belongs to gymnosperm. This is the female cone. All the megasporophylls aggregate and form this structure. In low power, we can observe here. Okay, so you can observe this. ನಿಮ್ಮ ಟೀಚಿಂಗ್ ಸ್ಟಾಫ್ ಅವ್ರ ಕ್ವಾಲಿಟಿ ಹೇಗಿರುತ್ತೆ? ಮೋಸ್ಟ್ ಆಫ್ ದ ಟೀಚರ್ಸ್ ಆರ್ ಡಬಲ್ ಡಿಗ್ರಿ. ಉದಾಹರಣೆಗೆ ನನಗೆ ಫಿಸಿಕ್ಸ್ ಒಂದು ಲೆಕ್ಚರ್ ಟೀಚರ್ ಬೇಕಂದ್ರೆ ಒಂದು 50 ಜನರಿಗಾದ್ರೂ ಇಂಟರ್ವ್ಯೂ ಮಾಡಿರ್ಬೋದು. ಒಂದು ಪೋಸ್ಟಿಗೆ. ಮತ್ತೆ ಕ್ಲಾಸ್ ಮಕ್ಕಳಿಗೆ 2 ದಿನ ಕ್ಲಾಸಿಗೆ ಕೊಟ್ಟು ಸೆಲೆಕ್ಟ್ ಮಾಡ್ತೇನೆ ನಾನು. ಮಕ್ಕಳ ಫೀಡ್ಬ್ಯಾಕ್ ತಗೊಂಡು ಟೀಚರ್ ಸೆಲೆಕ್ಟ್ ಮಾಡಿ. ಹಾಗಾಗಿ ನಮ್ಮ ಎಲ್ಲ ಟೀಚರ್ಸ್ ತುಂಬ ಕಾಂಪಿಟೆಂಟ್ ಟೀಚರ್ಸ್. ನನ್ನ ಹೆಸರು ಸುಖೇಶ್ ಶೆಟ್ಟಿ ಅಂತ. ನಾನು ಬೆಂಗಳೂರಲ್ಲಿ ಇದ್ದಿದ್ದು, ಬಟ್ ಅದಾದ್ಮೇಲೆ ಹಾಸ್ಟೆಲಿಗಂತ ಸುಜ್ಞಾನ್ PU ಕಾಲೇಜಿಗೆ ಇಲ್ಲಿ ಜಾಯ್ನ್ ಆಗಿದ್ದೆ. 9th ಜಾಯ್ನ್ ಆಗಿದೆ. ಸೊ 2 years ನಂದು ಆಲ್ರೆಡಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ಎಷ್ಟು ಬಂತು SLC ರಿಸಲ್ಟ್ಸ್? ನಂದು 99.2% ಆಯ್ತು ಸರ್. 620 out of 625. ಬರೀ 5 ಮಾರ್ಕ್ಸ್ ಬಿಟ್ಬಿಟ್ಟಿದ್ದೀರಾ? ಹಾಸ್ಟೆಲ್ ಸ್ಟಡಿಯಾಸ್ ಇರ್ಬೋದು, ಅದಾದಮೇಲೆ ಸ್ಕೂಲ್ ಅವರ್ಸ್ ಆದ್ರ ಮೇಲೆ ನಮಗೆ ಡೌಟ್ ಕ್ಲಾರಿಫಿಕೇಷನ್ ಅಂತ ಮಾಡ್ತಿರೋ ಸ್ಟಡಿ ಅವರ್ಸ್ ಸ್ಕೂಲ್ ಟೈಮಲ್ಲಿ, ಅದರಿಂದ ನಮಗೆ ತುಂಬ ಹೆಲ್ಪ್ ಆಗ್ತಿತ್ತು. ಆ್ಯಂಡ್ ಈವನ್ ರೆಸಿಡೆನ್ಷಿಯಲ್ ಟೀಚರ್ಸ್ ನಮಗೆ ಹಾಸ್ಟೆಲಲ್ಲಿ ಸ್ಟೇ ಆಗ್ತಿದ್ರು ಸರ್. ಸೊ ಅದಕ್ಕೆ ನಾವು ಹಾಸ್ಟೆಲ್ಗೆ ಹೋದ್ರ ಮೇಲೆ ಸ್ಟಡಿಯಾಸ್ ಇದ್ದಾಗಲೂ ಡೌಟ್ ಬಂದಾಗ ಅವ್ರು ಕ್ಲಾರಿಫೈ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ರು. ಮತ್ತು ಯಾವ ಕ್ವೆಶನ್ಸ್ಗೆ ಯಾವ ಥರ ಆನ್ಸರ್ ಮಾಡಬೇಕು, ಎಷ್ಟೆಷ್ಟು ಬರೀಬೇಕು, ಎಷ್ಟೆಷ್ಟು ಬರೆದ್ರೆ ನಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಸೊ ಅದೆಲ್ಲದನ್ನು ನಮಗೆ ಫುಲ್ ಪ್ರಿಪೇರ್ ಮಾಡಿ. ಆಗ ನಿಮಗೆ ಒಂದ್ಸಲ ಎಕ್ಸಾಮ್ ಬಂದಾಗ ಭಯ ಆಗಲ್ಲ? ಭಯ ಅಂತೂ ಇರಲಿಲ್ಲ ಸರ್. ಡೈಲಿ ಎಕ್ಸಾಮ್ ಬರೆದು ಆ್ಯಂಡ್ ಈವನ್ ಎಕ್ಸಾಮ್ಸ್ ಹತ್ತಿರ ಬರಬೇಕಾದ್ರೆ ನಮಗೆ ಸಂಡೇ ಎಲ್ಲ ಈಚ್ ಸಂಡೇ ಒಂದೊಂದು ಸಬ್ಜೆಕ್ಟಿದು 80 ಮಾರ್ಕ್ಸ್ ಪೇಪರು ಕೊಡ್ತಿದ್ರು 3 ಅವರ್ಸಿಗೆ. ಸೊ ಅದರಿಂದ ಅಂತೂ ನಾವು ಬರೆದು ಫುಲ್ ಪೇಪರ್ನೇ ಬರ್ದಂಗೆ ಆಗಿತ್ತು ಆಲ್ರೆಡಿ. ನನ್ನ ಹೆಸರು ಸ್ಫೂರ್ತಿ ಅಂತ. ಕಾಮರ್ಸ್, ನಾನು CA ಆಸ್ಪಿರೆಂಟ್.
ಮತ್ತು ಬೇರೆ ಯಾವುದು ಇನ್ಸ್ಟಿಟ್ಯೂಷನ್ ಈ ಲೆವೆಲ್ ಟಾಪ್ ಕ್ವಾಲಿಟಿ ಫ್ಯಾಕಲ್ಟೀಸನ್ನು ಪ್ರಿಫರ್ ಮಾಡಲ್ಲ. 15 days once CA ಕಾಂಪಿಟೇಟಿವ್ ಎಕ್ಸಾಮ್ಸನ್ನೆಲ್ಲ ಮಾಡ್ತಾರೆ. ಮತ್ತು ಆಲ್ ಓವರ್ ಇಂಡಿಯಾದಿಂದ ಬೇರೆ ಬೇರೆ ಸ್ಟೇಟ್ಸಿಂದ ನಮ್ಗೆ ಒಳ್ಳೆ ಲೈಕ್ ಟಾಪ್ ಕ್ವಾಲಿಟಿ ಟೀಚರ್ಸ್ ಇದ್ದಾರೆ, ಫ್ಯಾಕಲ್ಟೀಸ್ ಇದ್ದಾರೆ. ಮತ್ತು ಹಾಸ್ಟೆಲಲ್ಲಿ ಕೂಡ ಅಷ್ಟೇ ನಮಗೆ ಕಾಮರ್ಸಿಗೆ ಕೂಡ ರೆಸಿಡೆನ್ಷಿಯಲ್ ಟೀಚರ್ಸ್ ಇದ್ದಾರೆ, ಕೇರಿಂಗ್ ವಾರ್ಡನ್ಸ್. ಏನಿತ್ತು ನಿಮ್ಮ ಪ್ರೊಸೀಜರ್ ಓದ್ಸಕ್ಕೆ? ನಮ್ಮ ಪ್ರೊಸೀಜರ್ ಸರ್ ಹಾಗೆ ಹೇಳಿದಾಗೆ ಬೆಳಗ್ಗೆ 5 ಗಂಟೆಗೆ ಹೇಳ್ತಿದ್ರು ಮಕ್ಕಳು, ಸ್ಟಡಿ ಅವರ್ ಮಾಡ್ತಿದ್ರು 6:30 ತನಕ. ಮತ್ತು ಸ್ವಲ್ಪ ಫ್ರೆಶ್ ಆಗಿ ಸ್ಕೂಲಿಗೆ ಬರ್ತಿದ್ರು. 9 to 4 ತನಕ ಸ್ಕೂಲ್ ಅವರ್ಸ್ ಇರ್ತಿತ್ತು. ದೆನ್ 4:30 ತನಕ ಸ್ನ್ಯಾಕ್ಸ್ ಬ್ರೇಕ್. ದೆನ್ 4:30 to 6 o'clock ತನಕ ಸ್ಟಡಿ ಅವರ್. ಅದೊಂಥರ ಎಕ್ಸ್ಟ್ರಾ ಅವರಿಗೆ ಎಂತ ಹೇಳ್ತಾರೆ, ಕೇರ್ ಕೊಟ್ಟಾಗೆ, ಅಟೆನ್ಷನ್ ಕೊಟ್ಟಾಗೆ. ಒಂದು ಸಬ್ಜೆಕ್ಟ್ ಮೇಲೆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಮೇಲೆ ಡೌಟ್ ಇದ್ರೆ ಕ್ಲಿಯರ್ ಮಾಡಲಿಕ್ಕೆ. ಆ್ಯಂಡ್ ಅಲ್ಲಿ ಎಂತ ಓದ್ತಾರೆ ಅದೇ ಅವರು ರಾತ್ರಿ 8:00ವರೆಗೆ ಎಕ್ಸಾಮ್ ಬರೀತಾ ಇದ್ರು. ಪ್ರತಿದಿನ ಒಂದೊಂದು ಸಬ್ಜೆಕ್ಟ್, ಆ ದಿನಕ್ಕೆ ಆ ಸಬ್ಜೆಕ್ಟ್ ಹಾಗೆ ಬರೀತಾರೆ. ಸೊ ಹಾಗೆ ಬರ್ದು ಅವರಿಗೆ ಎಕ್ಸಾಮ್ ಎಲ್ಲಿ ತನಕ ಇತ್ತು ಅಂದರೆ ಆಲ್ಮೋಸ್ಟ್ ಇನ್ನೇನು ಎಕ್ಸಾಮ್ಗೆ ಒಂದು 15 days ಇರೋ ತನಕ ಅವ್ರು ಅದೇ ಥರ ಮಾಡ್ತಾ ಇದ್ದಿದ್ದು. ಅವರಿಗೆ ಡೈಲಿ ಎಕ್ಸಾಮ್ ಇತ್ತು. ಸೊ ಅವರಿಗೆ ಎಕ್ಸಾಮ್ ಫಿಯರ್ ಅನ್ನೋದು ಇರಲೇ ಇಲ್ಲ. ಬಟ್ ಈಗ 10th ಇಂದ ಈಗ ಅವರು PUCಗೆ ಬಂದಿದ್ದಾರೆ. ಸೊ ಅವರು ಈಗ ನೀಟ್ ಆಸ್ಪಿರೆನ್ಸ್ ಇವರು CA ಆಸ್ಪಿರೆನ್ಸ್. ಸೊ ಈಗ ಅದು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತದೆ. ಸೊ ಈಗ ಎಂತ ಆಗ್ತದೆ, ಅವರಿಗೆ ಕ್ಲಾಸ್ ಅವರ್ಸ್ 8:40 ಸ್ಟಾರ್ಟ್ ಆಗ್ತದೆ. ಸೇಮ್ ಈಗ ಸಹ ಬೆಳಗ್ಗೆ 5:15 ಹೇಳ್ತಾರೆ, ಯೋಗ ಮಾಡ್ತಾರೆ, ಮತ್ತೆ ಸ್ಟಡಿ ಅವರ್ಸಿಗೆ ಕೂತ್ಕೊಳ್ತಾರೆ. ಮತ್ತು ಈಗ ಅವರಿಗೆ 8:40ಗೆ ಕಾಲೇಜ್ ಸ್ಟಾರ್ಟ್ ಆಗ್ತದೆ. ಇಟ್ ಎಂಡ್ಸ್ ಎಟ್ 4:40. ನೆಕ್ಸ್ಟ್ 4:40 ಇಂದ 5:15 ತನಕ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಬ್ರೇಕ್ ಇರ್ತದೆ. ಮತ್ತು ಸ್ನ್ಯಾಕ್ಸ್ ಬ್ರೇಕ್ಸ್ ಆದಮೇಲೆ 5:15 to 6:30 ತನಕ. ಮೊದಲು ಸ್ಕೂಲಲ್ಲಿದ್ದಾಗ 6 o'clock ತನಕ ಆಗ್ತಿತ್ತು. ಈಗ 6:30 ತನಕ DPP ಸೆಷನ್ಸ್ ಅಂತ ಮಾಡ್ತೇವೆ. ಅಂದರೆ ಡೈಲಿ ಪ್ರಾಕ್ಟೀಸ್ ಪೇಪರ್ ಅಂತ. ಅದು ಒಂದು ಸೆಟ್ ಆಫ್ ಕ್ವಶನ್ ಪೇಪರ್ ಲೆವೆಲ್ಸ್ ಇರ್ತದೆ, 1 2 3 4 ಅಂತ. ಇಲ್ಲಿ ಅವರ DPP ಸೆಷನ್ನಲ್ಲಿ 1-2 ಸೆಟ್ ಆಫ್ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿಸ್ತಾರೆ. ಅವರೇ ಸಾಲ್ವ್ ಮಾಡ್ಲಿಕ್ಕೆ ಬಿಡ್ತಾರೆ. ಸಾಲ್ವ್ ಮಾಡ್ಲಿಕ್ಕಾಗದ್ರೆ ಟೀಚರ್ಸ್ ಇರ್ತಾರೆ. ಈಗ ನಮ್ಮ ಲೆಕ್ಚರರ್ಸ್ 6:30 ತನಕ ನಿಲ್ತು ಅವ್ರಿಗೆ DPP ಮಾಡ್ತಾರೆ. ಮತ್ತೆ ಅದಾದ ಮೇಲೆ ಸಂಜೆ ಮತ್ತೆ 8:30ಗೆ ಸ್ಟಡಿ ಅವರ್ ಇರ್ತದೆ. ಅಲ್ಲಿ 2 ಲೆವೆಲ್ಲು ಅವರು DPP ಸೆಷನಲ್ಲಿ ಮಾಡಿದ್ರು. ಇನ್ನೂ 2 ಲೆವೆಲ್ನ ಇಲ್ಲಿ ರಾತ್ರಿ 8:30 to 10:30 ಅದನ್ನು ಕಂಪ್ಲೀಟ್ ಮಾಡಿ ಆ ದಿನದ ಆ ಪೇಪರ್ ಮುಗ್ದೋಗ್ತದೆ. ಈ ಥರ ಒಂದು ಸಿಸ್ಟಮ್ ಈಗ ನಡೀತಾ ಇದೆ. ಮೈಸೆಲ್ಫ್ ಚರಿಷ್ಮಾ, ನಾನು ಕೆಮಿಸ್ಟ್ರಿ HOD ಆಗಿ ಇಲ್ಲಿ ಸುಜ್ಞಾನ್ PU ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ದೇನೆ. ಸೊ ಇವರು ನಮ್ಮ JE ಸ್ಟೂಡೆಂಟ್ಸ್, ಫಸ್ಟ್ ಇಯರ್ JE ಸ್ಟೂಡೆಂಟ್ಸ್. ಇವ್ರಿಗೆ ನಾವು ಕೆಮಿಸ್ಟ್ರಿ, ಐ ಆಮ್ ದ ಕೆಮಿಸ್ಟ್ರಿ ಲೆಕ್ಚರರ್ಸ್ ಫಾರ್ ದೆಮ್. ಇಬ್ಬರು ಸ್ಟೇಟ್ ಟಾಪರ್ಸ್ ಆ್ಯಕ್ಚುಲಿ. ಇನ್ಫ್ಯಾಕ್ಟ್ ಹಿ ಹ್ಯಾಸ್ ಸ್ಕೋರ್ಡ್ 625 625 ಔಟ್ ಆಫ್ ಔಟ್. ಇವಾಗ JE ಕೋಚಿಂಗ್ ತಗೊಳ್ತಿದ್ದಾರೆ ನಮ್ಮಲ್ಲಿ. ಆ್ಯಂಡ್ ಇವಾಗೂ ಹಿ ಈಸ್ ಇನ್ ಟಾಪ್ 3 ಪೊಸಿಷನ್. ಇವನು ಕೂಡ ಹಾಗೆ ಟಾಪ್ 5 ಅಲ್ಲಿದ್ದಾನೆ. ನನ್ನ ಹೆಸರು ಶ್ರೀರಾಮ್ ಶೆಟ್ಟಿ ಅಂತ. ಸುಜ್ಞಾನ್ PU ಕಾಲೇಜ್ನಲ್ಲಿ ಫಸ್ಟ್ PU ಸೈನ್ಸ್ನಲ್ಲಿ ಈಗ ವ್ಯಾಸಂಗ ಮಾಡ್ತಾ ಇದ್ದೇನೆ. ನಾನು 10th ಇಲ್ಲಿ ಹಾಲಾಡಿಯಲ್ಲಿ ಮುಗಿಸಿದ್ದು. ಅಲ್ಲಿ ನನಗೆ 625 ಬಂತು. ನೆಕ್ಸ್ಟ್ ನಾನು ಸುಜ್ಞಾನ್ PU ಕಾಲೇಜ್ನ ಚೂಸ್ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ಬೋರ್ಡ್ ಎಕ್ಸಾಮ್ ಜೊತೆಗೆ ಇಂಟಿಗ್ರೇಟೆಡ್ ಸಿಸ್ಟಮ್ ಆಗಿ ಕಾಂಪಿಟೇಟಿವ್ ಎಕ್ಸಾಮನ್ನು ಸಹ ಮಾಡ್ತಾರೆ. ಅಂದರೆ ಈಗ ನಮಗೆ ಇವತ್ತು ಬೋರ್ಡ್ ಎಕ್ಸಾಮ್ ಆಯ್ತಂದರೆ ಬೋರ್ಡ್ ಎಕ್ಸಾಮ್ನ ಟಾಪಿಕ್ಸ್ನ ಕ್ಲಿಯರ್ ಮಾಡ್ತಾನೆ ನಮಗೆ ಅದಕ್ಕೆ ಹೆಲ್ಪ್ ಆಗುವಂಥ ಕಾಂಪಿಟೇಟಿವ್ ಎಕ್ಸಾಮ್ನ ಸಹ ಮಾಡ್ತಾರೆ. ಮತ್ತು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಳ್ಳೆ ಕೋಚಿಂಗ್ ಕೊಡೋ ಟೀಚರ್ಸ್ ಇದ್ದಾರೆ ಅಂತ ನಾನು ನೆಕ್ಸ್ಟ್ ಇಲ್ಲೇ ಚೂಸ್ ಮಾಡಿಕೊಂಡೆ. ಅದೇ ರೀತಿಯಾಗಿ ಮ್ಯಾನೇಜ್ಮೆಂಟ್ ಅವರು ಸಹ ನನಗೆ ತುಂಬ ಹೆಲ್ಪ್ಫುಲ್ ಆಗುವಂತೆ ಫ್ರೀ ಎಜುಕೇಷನ್ ಸಹ ಕೊಟ್ಟು ನೆಕ್ಸ್ಟ್ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಹೋಗಬೇಕು. IIT ಹೋಗ್ತೀರಿ? ನನ್ನ ಹೆಸರು ಗಣೇಶ್ ಪ್ರಸಾದ್. ನಾನು ಈ ಸುಜ್ಞಾನ ಪದವಿ ಪೂರ್ವ ಕಾಲೇಜಿನಲ್ಲಿ ಫಸ್ಟ್ PCMC ವಿದ್ಯಾರ್ಥಿಯಾಗಿ ವ್ಯಾಸಂಗ ಮಾಡ್ತಿದ್ದೇನೆ ಸರ್. ನಾನು 10th ಅಲ್ಲಿ 98% ತಗೊಂಡಿದ್ದೆ. 650 ತಗೊಂಡಿದ್ದೆ ಸರ್. 650? ಎಸ್ ಸರ್. ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ? ಕನ್ನಡ ಮೀಡಿಯಂ ಸರ್. ಗೌರ್ಮೆಂಟ್ ಹೈಸ್ಕೂಲ್ ಆವರ್ಸೆ ಅಂತ ಇಲ್ಲೇ ಸಮೀಪದಲ್ಲಿರುವಂಥ ಶಾಲೆ, ಕನ್ನಡ ಮೀಡಿಯಂ. ಬಟ್ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಸೈನ್ಸ್ ಆಗಲ್ಲ, ಸೈನ್ಸು ಮ್ಯಾಥ್ಸು ಅದೇನು ಕಷ್ಟ ಆಗುತ್ತೆ ಅಂತಾರೆ. ಎಸ್ ಸರ್, ನನಗೂ ಕೂಡ ಇಲ್ಲಿ ಬರೋಕ್ಕಿಂತ ಮುಂಚೆ ಅದೇ ಒಂದು ಫಿಯರ್ ಇತ್ತು, ಅದೇ ಒಂದು ತಲೆಯಲ್ಲಿ ಇಟ್ಕೊಂಡೇ ನಾನು ಹೆದರಿ ಬಂದದ್ದು. ಆದರೆ ಯಾವಾಗ ಈ ಒಂದು ವ್ಯವಸ್ಥೆಗೆ ನಾನು ಅಡ್ಜಸ್ಟ್ ಆದೆ, ಕನ್ನಡ ಮೀಡಿಯಂ ಆದರೂ ಕೂಡ ಬಹಳ ಸಾಧನೆ ಮಾಡ್ಬೋದಂತ, ಹಾಗಾಗಿ ನಾನು ನೇರವಾಗಿ ಇಲ್ಲಿ ಜಾಯ್ನ್ ಆದೆ. ಆನಂತರ ಇಲ್ಲಿನ ಟೀಚರ್ಸ್ ಜೊತೆ ನಾನು ನೇರವಾಗಿ ಇಂಟ್ರ್ಯಾಕ್ಟ್ ಮಾಡಿದೆ. ಸೊ ನನಗೆ ಯಾವತ್ತೂ ಕೂಡ ನಾನು ಕನ್ನಡ ಮೀಡಿಯಂನಿಂದ ಬಂದ ವಿದ್ಯಾರ್ಥಿ ಅಥವಾ ಕಷ್ಟ ಆಗ್ತಾ ಇದೆ ಅನ್ನುವಂಥ ಒಂದು ಅಂಶ ತಲೆಗೆ ಬರಲೇ ಇಲ್ಲ ಸರ್. ಊರು ಯಾವುದು? ನಾನು ಇಲ್ಲೇ ಸಮೀಪ 20 ಕಿಲೋಮೀಟರ್ ಆಗುತ್ತೆ ಸರ್ ಇಲ್ಲಿಂದ, ಹಾಲಾಡಿ ಹತ್ರ ಸರ್. ಬಟ್ 20 ಕಿಲೋಮೀಟರ್ ಹೋಗಿ ಬರ್ತಾ ಇಲ್ಲ ನೀವು? ಹೋಗಿ ಬರ್ತಾ ಇಲ್ಲ, ಯಾಕಂದರೆ ಈ ಒಂದು ಸಂಸ್ಥೆ ಕೊಡುವಂಥ ವಾತಾವರಣ ಇದೆಯಲ್ಲ, ಅದು ಖಂಡಿತವಾಗ್ಲೂ ಮನೇಲಿ ಸಿಗಲ್ಲ ಅನ್ನುವಂಥದ್ದು ನನ್ನ ಪಾಲಕರ ಅನಿಸಿಕೆ ಸರ್. ಈ ಯಾವ ರೀತಿಯಾಗಿ ಅಟ್ಮಾಸ್ಫಿಯರ್ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಓದಲಿಕ್ಕೆ, ಅಂಥ ಅಟ್ಮಾಸ್ಫಿಯರ್ ನಮಗೆ ಖಂಡಿತವಾಗ್ಲೂ ಮನೆಗೆ ಹೋಗಿ ಬಂದು ಒಂದು ನಿರ್ವಹಿಸೋದು ಕಷ್ಟ ಸಾಧ್ಯ ಅಂತ ಅಂದ್ಕೊಂಡಿದ್ದೀನಿ ಸರ್. ಆ್ಯಕ್ಚುಲಿ ಫೀಸ್ 2 lakhs ಸಮಥಿಂಗ್ ಆಗುತ್ತೆ. ಬಟ್ ನನ್ನ ಮಾರ್ಕ್ಸ್ ಮೇಲೆ ಮತ್ತು ನನ್ನ ಕನ್ನಡ ಮಾಧ್ಯಮ ಗೌರ್ಮೆಂಟ್ ಶಾಲೆ ಇದೆಲ್ಲವನ್ನು ತಲೆಯಲ್ಲಿ ಇಟ್ಕೊಂಡು ಯಾವುದೇ ಥರದ ಎಜುಕೇಷನ್ ಫೀಸನ್ನು ತಗೊಂಡಿಲ್ಲ ಸರ್ ಮ್ಯಾನೇಜ್ಮೆಂಟ್ನವರು. ಯಾವುದೇ ಎಜುಕೇಷನ್ ಫೀಸ್ ಅಥವಾ ಕೋಚಿಂಗ್ ಫೀಸ್ ಇಲ್ಲ ಸರ್. ಸೂಪರ್ ಸರ್, ಭಾಳ ಧನ್ಯವಾದ. ಬಡವ್ರ ಮನೆ ಮಕ್ಕಳಿಗೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಸರ್. ನನ್ನ ಹೆಸರು ರೂಪಾ ಪಾಟೀಲ್ ಅಂತ. ನಾನು ಬೆಳಗಾವಿ ಡಿಸ್ಟಿಕ್ಕಿಂದ ಬೈಲಹೊಂಗಲ ತಾಲೂಕು ದೌಲಾಪುರ ಅಂತ ಅಲ್ಲಿಂದ ಬಂದಿದ್ದೀನಿ. ನಾನಿವಾಗ ಫಸ್ಟ್ PUCಯಲ್ಲಿ ಇಲ್ಲಿ ಓದ್ತಿದ್ದೀನಿ ಸುಜ್ಞಾನ PU ಕಾಲೇಜ್ನಲ್ಲಿ.
PCMB ತೊಗೊಂಡಿದ್ದೀನಿ, ಸೈನ್ಸ್ ಮಾಡ್ತಿದ್ದೀನಿ. SSLC ನಂದು ಔಟ್ ಆಫ್ 625 625. ಅಭಿನಂದನೆಗಳು. ಥ್ಯಾಂಕ್ ಯು. ನೋಡಿ, ನೀವು ಸ್ಟೇಟ್ ಟಾಪರು, ಯಾವ ಕಾಲೇಜ್ ಬೇಕಾದ್ರೂ ತಗೋಬೋದಾಗಿತ್ತಾನೆ, ಇದೇ ಕಾಲೇಜ್ ಯಾಕೆ ತಗೊಂಡ್ರೆ? ಅಂದರೆ ಇಲ್ಲಿ ಒಳ್ಳೆ ರೀತಿ ಫ್ಯಾಕಲ್ಟೀಸ್ ಇದ್ದಾರೆ, ನೀಟ್ ಎಕ್ಸಾಮ್ ಮಾಡ್ತಾರೆ ವೀಕ್ಲಿ, ಅಂದರೆ ಒಳ್ಳೆ ರೀತಿ ಸ್ಟಡಿ ಮಟೀರಿಯಲ್ಸ್ ಕೊಡ್ತಾರೆ. ಈ ಥರ ಇರೋದ್ರಿಂದ ನಾನು ಈ ಕಾಲೇಜನ್ನು ಸೆಲೆಕ್ಟ್ ಮಾಡಿ ಹಾಸ್ಟೆಲಲ್ಲಿ ಇರ್ತೀನಿ. ಅಂದರೆ ಇಲ್ಲಿ ಸ್ಟಡಿ ಎನ್ವಿರಾನ್ಮೆಂಟೇ ಇದೆ, ನಮ್ಗೆ ಓದಲಿಕ್ಕೆ ಇನ್ನೂ ಇಂಟ್ರೆಸ್ಟ್ ಬರುತ್ತೆ, ನಾವು ಮಾಡಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋದು ರೀತಿ ಬರುತ್ತೆ ನಮಗೆ. ಏನಾಗಬೇಕು ಅಂತಿದ್ದೀರಿ? ಡಾಕ್ಟರ್ ಆಗ್ಬೇಕಂತ. ವೆರಿ ಗುಡ್. ನಮ್ಮ ತಂದೆ ಫಾರ್ಮರು, ಅವಳಕ್ಕೆ ಮದರು ಹೌಸ್ ವೈಫ್. ಸ್ಕೂಲ್ ಹೈಸ್ಕೂಲ್ ಯಾವ ಮೀಡಿಯಮು? ಗೌರ್ಮೆಂಟ್ ಹೈಸ್ಕೂಲು, ಕನ್ನಡ ಮೀಡಿಯಂ. ಓ, ನೋಡಿ, ನೀವೀಗ ಹೈಸ್ಕೂಲ್ ಓದಿರೋದು ಕನ್ನಡ ಮೀಡಿಯಮು, ಇಲ್ಲಿ ಬಂದರೆ PUC ಇಂದ ಇಂಗ್ಲೀಷ್ ಮೀಡಿಯಂ. ಇಂಗ್ಲೀಷ್ ಮೀಡಿಯಂ. ತೊಂದರೆ ಆಗ್ತಿಲ್ವಾ? ಆ ಥರ ಏನು ಆಗ್ತಿಲ್ಲ. ಎಷ್ಟು ಫೀಸ್ ಕಟ್ಟಿದಿರಿ? ಫೀಸ್ ಏನಿಲ್ಲ ಸರ್, ಫ್ರೀ. ಫಸ್ಟ್ ಬಂದಿದ್ದೀನಲ್ಲ, ಅದಕ್ಕೆ ಸರ್ಸ್ ಎಲ್ಲ, ನಮ್ಮ ಚೇರ್ಮನ್ ಸರು ಆ ಥರ ಅವರೆಲ್ಲ ಸೇರಿಬಿಟ್ಟು ನಂಗೆ ಫ್ರೀ ಮಾಡಿದ್ದಾರೆ. ಅವಳು ತೆಗೆದಿರೋ ಮಾರ್ಕ್ಸಿಗೆ ಅವಳಿಗೆ ಫ್ರೀ ಸೀಟ್ ಆಗಿದೆ. ಇವಳಿಗೆ ಮಾತ್ರ ಅಲ್ಲ, ತುಂಬ ಜನರಿಗೆ ಫ್ರೀ ಎಜುಕೇಷನ್ ಆಗಿದೆ ಸರ್. SSLCಯಲ್ಲಿ 625ಗೆ 615 ಅಬೋವ್ ತೆಗೆದಿರೋರಿಗೆ, 620 ಅಬೋವ್ ತೆಗೆದಿರೋರಿಗೆ, CBSE ICICಯಲ್ಲಿ 97% ಅಬೋವ್ ತೆಗೆದವರಿಗೆ, ಮತ್ತು ನಾವೇ ಒಂದು ಎಕ್ಸಾಮ್ ಮಾಡಿ, ಸ್ಕಾಲರ್ಶಿಪ್ ಎಕ್ಸಾಮ್ ಮಾಡಿ, ಅದರಲ್ಲಿ ಒಂದಿಷ್ಟು ಮಕ್ಕಳನ್ನ ಸೆಲೆಕ್ಟ್ ಮಾಡಿ ಅವರಿಗೆ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದೇವೆ ಸರ್. ನಾನು ವೀಣಾ ಅಂತ ತೆಕ್ಕಟೆಯಲ್ಲಿರೋದು. ಇವಳು ನನ್ನ ಮಗಳು ಲತಿಕಾ, ಸೆಕೆಂಡ್ PUC ಓದ್ತಿದ್ದಾಳೆ, PCMB. ಇಲ್ಲಿ 10th ಎಲ್ಲ ಇಲ್ಲೇ ಮಾಡಿದ್ದು ಸರ್. 10th 95 ಅವಳದ್ದು. ಅದಕ್ಕಿಂತ ಮುಂಚೆ ಇವಳು ಬೇರೆ ಸ್ಕೂಲಲ್ಲಿ ಇದ್ಲು, ಅವಾಗ ಅವಳದ್ದು ಏನು ರಿಸಲ್ಟೇ ಇರಲಿಲ್ಲ. ಅದಕ್ಕೆ ನಾನು ಇಲ್ಲಿ ಕರ್ಕೊಂಡ್ಬಂದೇ ಆಗದೆ. ಆಮೇಲೆ ಇಲ್ಲಿ ಬಂದ್ಮೇಲಿಂದ ಫುಲ್ ಚೇಂಜಸ್ ಅವಳದ್ದು. ಈಗ ಮತ್ತೆ ಫಸ್ಟ್ ಇಯರಲ್ಲಿ ಕೂಡ ಅವಳಿಗೆ ಬೇರೆ ಕಾಲೇಜಿಗೆ ಸೇರಿಸಿದ್ದೆ ನಾನು. ಆಮೇಲೆ ಅಲ್ಲಿ ಇವಳು ಫುಲ್ ಡಲ್ ಆಗಿಬಿಟ್ಲು. ಅದಕ್ಕೆ ನಾನು ಸೆಕೆಂಡ್ ಇಯರ್ ಸರ್ ಹತ್ರ ಕೇಳ್ತಾ ಇದ್ದೆ, ಸರ್ ಯಾವಾಗ ನಿಮ್ಮ ಸೆಕೆಂಡ್ ಇಯರ್ ಸ್ಟಾರ್ಟ್ ಆಗುತ್ತಾ ಅಂತ ಎಲ್ಲ. ಸೆಕೆಂಡ್ ಇಯರ್ ಸ್ಟಾರ್ಟ್ ಆದ ತಕ್ಷಣ ಅಲ್ಲಿಂದ ಇಲ್ಲಿ ಜಾಯಿನ್ ಮಾಡಿದೆ. ಇವಾಗ ಕೂಡ ತುಂಬಾ ಚೆನ್ನಾಗಿ ಮತ್ತೆ ವಾಪಸ್ ನೋಡಿ, ನಿಮ್ಮ ಮನೆ ಇರೋದು 5 ಕಿಲೋಮೀಟರ್ ಇಲ್ಲಿಂದ. ಹೌದು ಸರ್. ದಿನ ಬಂದು ಹೋಗೋದಿತ್ತಲ್ಲ? ಇಲ್ಲ ಸರ್, ನೈಟ್ ಇವ್ರ ಮನೆ ಅಂದ್ರೆ ಮಕ್ಳು ಹೇಗೆ ಗೊತ್ತಲ್ಲ ಸರ್, TV ಮೊಬೈಲ್ ಅದಕ್ಕೆಲ್ಲ ಅಡಿಕ್ಟ್ ಆಗ್ತಾರೆ. ಬಟ್ ಇಲ್ಲಾದ್ರೆ ಫುಲ್ ಸ್ಟಡಿ ಇರುತ್ತೆ, ಕರೆಕ್ಟ್ ಆಗುತ್ತಲ್ಲ ಅಂತ ಇಲ್ಲಿ. ಎಷ್ಟು ಮಕ್ಕಳು ನಿಮಗೆ? ನಂಗೆ ಒಬ್ಳೆ ಮಗಳು. ಇಲ್ಲಿ ಒಂದು 500 ಸ್ಟೂಡೆಂಟ್ಸ್ ಇರುವಂತ ಒಂದು ಹಾಸ್ಟೆಲ್ ವ್ಯವಸ್ಥೆ ಇದೆ ಸರ್ ಇಲ್ಲಿ. ಸೊ ಲಾಸ್ಟ್ ಟೈಮ್ ನೀವು ಬಂದಾಗ ಇದು ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತು. ಇದು ವಾಣಿ ವಿಲಾಸ ವಸತಿ ನಿಲಯ ಸರ್. ಇದು ನಮ್ಮ ಶೃಂಗೇರಿ ಶ್ರೀಗಳು ಸೂಚಿಸಿರುವಂತ ಹೆಸರು, ಮತ್ತು ಅವರ ಪಾದಸ್ಪರ್ಶದಿಂದನೇ ಇದು ಉದ್ಘಾಟನೆಗೊಂಡಿರೋದು. ಅವರ ಅಮೃತ ಹಸ್ತದಿಂದ ಈ ಕಟ್ಟಡ ಉದ್ಘಾಟನೆಗೊಂಡಿರೋದು. ಇದರಲ್ಲಿ 500 ಸ್ಟೂಡೆಂಟ್ಸ್ ಇದ್ದಾರೆ ಸರ್. ಎಲ್ಲದೂ ಕೂಡ ವೆಲ್ ಇಕ್ವಿಪ್ಡ್ ಹಾಸ್ಟೆಲ್ ಇದು. ಇದರಲ್ಲಿ 24 hours ಹಾಟ್ ವಾಟರ್ ಬರುತ್ತೆ. ಒಂದು ರೂಮಲ್ಲಿ 2 ಅಟ್ಯಾಚ್ ಬಾತ್ರೂಮ್ ಟಾಯ್ಲೆಟ್ ಇದೆ. ಕೆಳಗಡೆ ಇಲ್ಲಿ ಮೆಸ್ ಇದೆ. ಹಾಸ್ಟೆಲ್ ಸ್ಟೂಡೆಂಟ್ಸ್ ಎಲ್ಲರೂ ಬೆಳಿಗ್ಗೆ ತಿಂಡಿ, ಸಂಜೆ ತಿಂಡಿ, ರಾತ್ರಿ ಊಟ ಎಲ್ಲದನ್ನು ಇಲ್ಲೇ ಮಾಡ್ತಾರೆ. ಅಲ್ಲೇ ಕಿಚನ್ ಕೂಡ ಇದೆ. ಮತ್ತೆ ಮೇಲ್ಗಡೆ ಟಾಪ್ ಫ್ಲೋರ್ ಅಲ್ಲಿ ಸ್ಟಡಿ ಅವರ್ಸ್ ಇದೆ. ಸ್ಟಡಿ ಅವರ್ಸ್ಗೆ ಒಂದು ಸ್ಟಡಿ ಹಾಲ್ ಇದೆ, ದೊಡ್ಡ ಹಾಲ್ ಇದೆ. ಹಾಸ್ಟೆಲ್ ಸ್ಟೂಡೆಂಟ್ಸ್ ಇಂಡಿವಿಜುವಲ್ ಆಗಿ ಒಂದು ಟೇಬಲ್, ಒಂದು ಚೇರ್ ಒಬ್ಬ ಸ್ಟೂಡೆಂಟ್ಸ್ ಕೊಟ್ಟಿರ್ತೇವೆ. ವಿತ್ ರೆಸಿಡೆನ್ಷಿಯಲ್ ಟೀಚರ್, ವಿತ್ ವಾರ್ಡನ್ಸ್, ಅವ್ರ ಸ್ಟಡಿ ಅವರ್ ಅಲ್ಲಿ ಕೂತ್ಕೊಂಡು ಓದ್ತಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಇವತ್ತಿನ ಕಾಲಘಟ್ಟಕ್ಕೆ ಬೇಕಾಗಿರುವಂತ ಒಂದು ಸುಸಜ್ಜಿತ ಹಾಸ್ಟೆಲ್ ಅನ್ನ ಕಟ್ಟಿದ್ದೇವೆ. ನಮ್ಮ ಕಾಲೇಜು ಸ್ಕೂಲಲ್ಲಿ ಹೇಗೆ ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಡ್ತೇವೋ ಅದೇ ಥರ ಕ್ರೀಡೆ ಮತ್ತು ಕಲ್ಚರಲಿಗೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತೇವೆ. ಈಗ ನನ್ನ ಫ್ರೆಂಡ್ ನಿಂತ್ಕೊಂಡಿದ್ದಾನೆ, ಇವನು ತೀರ್ಥಹಳ್ಳಿ ಹುಡುಗ. ಲಾಸ್ಟ್ ಇಯರ್ 10th ಅವನು ಆಗುಂಬೆಯಲ್ಲಿ ಅವ್ನು 10th ಮುಗಿಸಿ PU ಕಾಲೇಜಿಗೆ ಸರ್ಚ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಕಾಂಟ್ಯಾಕ್ಟಿಗೆ ಬಂದು ನಮ್ಮಲ್ಲಿ PUCಗೆ ಜಾಯ್ನ್ ಆಗಿದ್ದಾನೆ. ಇವನು 10th ಅಲ್ಲಿ ಇರಬೇಕಾದ್ರೆ ವಾಲಿಬಾಲ್ ಮತ್ತು ಜೌಲಿನಲ್ಲಿ ನ್ಯಾಷನಲಿಗೆ ಹೋಗಿದ್ದಾನೆ. ಈಗ ನಮ್ಮಲ್ಲೂ ಕೂಡ ಅವನಿಗೆ ಕರೆಕ್ಟಾಗಿ ಕೋಚಿಂಗ್ ನಡೀತಾ ಇದೆ, ಪ್ರಿಪೇರ್ ಆಗ್ತಾ ಇದ್ದಾನೆ. ಮೊನ್ನೆ ಒಂದು ಅಮೇಚೂರ್ ಮೀಟಲ್ಲಿ ಸ್ಟೇಟಿಗೆ 3rd ಪ್ಲೇಸ್ ಬಂದಿದ್ದಾನೆ. ಇನ್ನು ನ್ಯಾಷನಲ್ ಕಾಂಪಿಟೇಷನ್ ಅಥವಾ ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ನಾಡ್ದು 29-30 ಇದೆ, ಅದಕ್ಕೆ ಪಾರ್ಟಿಸಿಪೇಟ್ ಮಾಡಬೇಕು, ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದಾನೆ. 100% ಈ ಸಲನೂ ಒಳ್ಳೆ ಅಚೀವ್ಮೆಂಟ್ ಮಾಡ್ತಾನೆ ಅವನು. ಅದಕ್ಕೆ ಸರಿಯಾಗಿರೋ ಅವನಿಗೆ ಬೇಕಾಗಿರೋ ಗೈಡೆನ್ಸು, ಸಪೋರ್ಟು ಎಲ್ಲದೂ ನಮ್ಮ ಟೀಮು ಪ್ಲಸ್ ಅವನ ಒಂದು ಟೀಮ್ ಇದೆ, ಅದೆಲ್ಲದೂ ಕೂಡ ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಒಳ್ಳೆ ರಿಸಲ್ಟ್ ಮಾಡ್ತಾನೆ ಸರ್ ಈ ಸಲನೂ ಕೂಡ. ಅವನಿಗೆ ಫುಡ್ ಆಗ್ಬೋದು, ಎಕ್ಸ್ಟ್ರಾ ನಮ್ಮ ಹಾಸ್ಟೆಲ್ ರುಟೀನ್ ಬಿಟ್ಟು ಅವನ ಕ್ರೀಡೆಗೆ ಯಾವ ಥರ ಬೇಕು ಫುಡ್ಡು ಅದನ್ನೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದೇವೆ. ತುಂಬ ಒಳ್ಳೆ ಹುಡುಗ, ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾನೆ. ನೆಕ್ಸ್ಟ್ ನೀವು ಬರುವಾಗ ಒಂದು ಮೆಡಲ್ ಆಗಿರುತ್ತೆ ಸರ್. ಓದು ಒಂದು ಮೈನ್ ಫೋಕಸ್ ಆದರೆ ಅದ್ರ ಜೊತೆಗೆ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅದಕ್ಕೂ ಕೂಡ ತುಂಬ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇವೆ ಸರ್. ಮೊನ್ನೆ ಅಷ್ಟೇ ಮೈಸೂರು ದಸರಾದಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಯುವ ಸಂಭ್ರಮ ಅಂತ ಒಂದು ಕಾರ್ಯಕ್ರಮ ಮಾಡ್ತಾರೆ. ಯುವ ಸಂಭ್ರಮದಲ್ಲಿ ಸುಮಾರು 700ಕ್ಕೂ ಹೆಚ್ಚು ಕಾಲೇಜುಗಳಿಂದ ಒಂದು ಕಾಂಪಿಟೇಷನ್, ಡ್ಯಾನ್ಸ್ ಕಾಂಪಿಟೇಷನ್ ಇರುತ್ತೆ. ಅದರಲ್ಲಿ 8 ಕಾಲೇಜನ್ನ ಸಿಲೆಕ್ಟ್ ಮಾಡಿ ಅವರು ಯುವ ದಸರಕ್ಕೆ ಕಾಂಪೀಟ್ ಮಾಡ್ತಾರೆ. ಆ 8 ಕಾಲೇಜಲ್ಲಿ ನಮ್ಮ ಕಾಲೇಜ್ ಕೂಡ ಒಂದಾಗಿತ್ತು. 700 ಕಾಲೇಜಲ್ಲಿ ಸಿಲೆಕ್ಟ್ ಆಗಿರೋ 8 ಕಾಲೇಜಲ್ಲಿ ಸುಜ್ಞಾನ್ PU ಕಾಲೇಜಿದು ಒಂದು ಟೀಮ್ ಸಿಲೆಕ್ಟ್ ಆಗಿತ್ತು. ನಾವು 5th ಪ್ಲೇಸಿಗೆ ಬಂದಿದ್ವಿ. ಮೊನ್ನೆ ಯುವ ದಸರಾದಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟು ನಾವು ಬಂದಿದ್ದೇವೆ. ಹಾಗೆ ನಮ್ಮ ಚೇರ್ಮನ್ ಸ್ಪೋರ್ಟ್ಸ್ ಮತ್ತೆ ಕಲ್ಚರ್ಗೆ
ಈಕ್ವಲ್ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ. ಅವ್ರ ಸ್ಟಡೀಸಿಗೆ ಎಲ್ಲೂ ಪ್ರಾಬ್ಲಮ್ ಆಗದೆ ಇರೋ ರೀತಿಯಲ್ಲಿ ಅವರಿಗೆ ಟೈಮ್ ಶೆಡ್ಯೂಲ್ ಅನ್ನು ಕೊಟ್ಟು ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ಲೂ ಕೂಡ ಒಳ್ಳೆ ಅಚೀವ್ ಮಾಡುವ ಹಾಗೆ ನಾವು ಅವರಿಗೆ ಗೈಡೆನ್ಸ್ ಅನ್ನ, ಅದಕ್ಕೆ ಬೇಕಾಗಿರೋ ರಿಸೋರ್ಸ್ ಪರ್ಸನ್ ಅನ್ನು ನಾವು ಪ್ರೊವೈಡ್ ಮಾಡ್ತೇವೆ. ಗ್ರೇಟ್ ಸರ್. ಬರೀ 2 ವರ್ಷ ಆಗಿರುವಂಥದ್ದು ಈ ಕಾಲೇಜ್ ಶುರುವಾಗಿ, ಸುಜ್ಞಾನ್ PU ಕಾಲೇಜ್ ಎಷ್ಟು ಅದ್ಭುತವಾಗಿ ಬೆಳೆದಿದೆ. 10 ಮಕ್ಕಳಿಂದ ಶುರುವಾಗಿ ಇವತ್ತು 800 ಮಕ್ಕಳು. ಅದರ ಗ್ರಾಫ್ ಅಬ್ಸರ್ವ್ ಮಾಡಿ ನೀವು ಎಷ್ಟು ಚೆನ್ನಾಗಿದೆ. ಆ ಕ್ವಾಲಿಟಿನ ಉಳಿಸ್ಕೊಂಡು ಹೋಗ್ತಾ ಇರುತ್ತಾ. ಮತ್ತು ಬಹಳ ಮುಖ್ಯವಾಗಿ ಹಣಕಾಸಿನ ಬಗ್ಗೆ ಯೋಚನೆ ಮಾಡಿದೆ. ನಾನು ನಮ್ಮ ಮಕ್ಕಳಿಗೆ ಇಲ್ಬರೋ ಮಕ್ಕಳಿಗೆ ಏನನ್ನ ಕೊಡ್ಬೋದು ಅಂತ ಯೋಚನೆ ಮಾಡ್ತಾ ಮುಂದುವರಿತಿರೋ ಕಾರಣಕ್ಕೆ ಈ ಸಂಸ್ಥೆಗೆ ಇಷ್ಟು ಜನ ಮಕ್ಕಳು ಸೇರ್ಕೋತಾ ಇದ್ದಾರೆ. ಪೇರೆಂಟ್ಸು, ಟೀಚರ್ಸ್ ಎಲ್ಲರೂ ಬಹಳ ಖುಷಿಯಾಗಿದ್ದಾರೆ. ಯಾಕಂದ್ರೆ ಇಲ್ಲಿರುವಂಥ ಪ್ರತಿಯೊಬ್ಬ ಸ್ಟಾಫು ಕೂಡ ಮಕ್ಕಳ ಭವಿಷ್ಯಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಸುಜ್ಞಾನ್ PU ಕಾಲೇಜ್ಗೆ ಒಳ್ಳೆಯದಾಗಲಿ. ತುಂಬ ಖುಷಿ ಆಯಿತು. ನಮ್ಮ ವಿಶಸ್ಸನ್ನು ನಿಮ್ಮ ಮೂಲಕ ಮಾಧ್ಯಮಕ್ಕೆ ತೋರಿಸಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಇನ್ನೂ ಒಳ್ಳೆಯ ಕೆಲಸ ಮಾಡುವಂಥ ಹುರುಪಾಗ್ತದೆ ಅಂತ ಹೇಳಲಿಕ್ಕೆ ಮತ್ತು ಎಲ್ಲ ಪಾಲಕರಿಗೂ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಹೇಳ್ತೇನೆ. ಥ್ಯಾಂಕ್ ಯು. ನಮಸ್ಕಾರ.